ಮುಂದುವರೆದು ಧನುರ್ ರಾಶಿ. ರಾಶೀಶನೇ 7ನೇ ಮನೆಯಲ್ಲಿ ಇರತಕ್ಕಂತಹ ವರ್ಷವು ಇನ್ನೂ 1.5 ತಿಂಗಳಷ್ಟು 2 ತಿಂಗಳಷ್ಟು ಇದೆ. ಗುರುವಿನ ಬಲ, ಕುಟುಂಬ ಸೌಖ್ಯ, ಶುಭ ಕಾರ್ಯದಲ್ಲಿ ಸಾಧನೆ, ಆಸಕ್ತಿ, ದೇವ ಹಿರಿಯರು ಗುರುಗಳು ಇವರ ದರ್ಶನ, ಅವರ ಆಶೀರ್ವಾದಗಳು ಇದೆಲ್ಲವನ್ನು ಪಡಿತಾ ಇರತಕ್ಕಂತಹ ಧನುರ್ರಾಶಿಯವರಿಗೆ ಏಪ್ರಿಲ್ನಲ್ಲಿ ಕೂಡ ಆದಾಯವು ಉತ್ತಮ ಆಗ್ತದೆ. ಒಳ್ಳೆಯ ಜನರ ಸಂಪರ್ಕ ಇತ್ಯಾದಿಗಳೆಲ್ಲ ಆಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಕೂಡ ಬಡ್ತಿ ಆಗ್ತದೆ. ಅದು ಧನುರ್ ಲಗ್ನವೂ ಆಗಬಹುದು, ಧನುರ್ ರಾಶಿಯೂ ಆಗಬಹುದು. ನಿಮ್ಮದು ಲಗ್ನ ಆಗಿದ್ದರೂ ಕೂಡ ಇದೇ ಫಲವನ್ನೇ ಪಡೀತೀರಿ. ಮತ್ತು ದ್ವಿತೀಯಾಧಿಪತಿ ಶನಿಯ ಮನೆಯಲ್ಲಿ ತೃತೀಯದಲ್ಲಿ ಕುಜನು ಬೆರೆತಿರುವುದರಿಂದ ಸ್ವಲ್ಪ ದೋಷಕರ ಇರ್ತದೆ. ಮಾತು ಮತ್ತು ಖರ್ಚು ಎರಡೂ ಕೆಡ್ತದೆ. ಬಹಳ ಜಾಗ್ರತೆಯಿಂದ ಮಾತಾಡಿ, ಬಹಳ ಜಾಗ್ರತೆಯಿಂದ ಮಾತು ಕೊಡಿ, ಮತ್ತು ಎಷ್ಟು ಬೇಕೋ ಅಷ್ಟೇ ಮಾತಾಡಿ. ಧನುರಾಶಿಯವರು ಅಷ್ಟೇ, ಮಕರ ರಾಶಿಯವರು ಅಷ್ಟೇ. ಮಾತಿನಿಂದಲೇ ಮನಸ್ಸು ಎರಡೂ ಕೆಡೋದು. ಮನಸ್ಸು ಮನೆ ಕೆಡ್ತು ಅಂತಂದರೆ ಸುತ್ತಲಿನ ಇರೋ ಪರಿಸರ ಎಲ್ಲವೂ ಕೆಡ್ತದೆ. ಅಂತಹ ಗ್ರಹ ದೋಷದ ತಿಂಗಳು ನಡೀತಾ ಇದೆ. ಧನುರಾಶಿಯವರಿಗೂ ಅಷ್ಟೇ, ಮಕರ ರಾಶಿಯವರಿಗೂ ಅಷ್ಟೇ. ಮಾತಿನಲ್ಲಿ ಮತ್ತು ಖರ್ಚಿನಲ್ಲಿ ಸ್ವಲ್ಪ ಹಿಡಿತ ಇಟ್ಟುಕೊಳ್ಳಿ. ಹೆಚ್ಚು ಹರೇ ಕೃಷ್ಣ ಮಂತ್ರವನ್ನು ಜಪ ಮಾಡಿ. ಹರೇ ಕೃಷ್ಣ ಮಂತ್ರದಿಂದ ಎಷ್ಟೆಷ್ಟು ಜಪ ಮಾಡ್ತೀವೋ ಅಷ್ಟಷ್ಟು ಭಾವಶುದ್ಧಿ ಆಗ್ತದೆ. ಭಾವಶುದ್ಧಿ ಆದರೆ ಆಡ್ತಕ್ಕಂತಹ ಮಾತುಗಳಲ್ಲಿ ಶುದ್ಧತೆ ಬರ್ತದೆ ಅಥವಾ ಬೆಲೆ ಬರ್ತದೆ. ಹಾಗಾಗಿ ಮಾತು ಮತ್ತು ಖರ್ಚಿನ ಬಗ್ಗೆಯೂ ಕೂಡ ಜಾಗ್ರತೆ ಇರಬೇಕು. ನಾನಾ ಅನಾವಶ್ಯಕವಾಗಿರ್ತಕ್ಕಂತಹ ವಿಷಯಗಳಿಗೆ ಖರ್ಚು ಆಲ್ರೆಡಿ ಆಗ್ತಾ ಇದೆ. ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿಕೊಳ್ಬೇಕಾಗತ್ತೆ ಏಪ್ರಿಲ್ನಲ್ಲಿ. ಆಮೇಲೆ ಕಷ್ಟಕಾಲ ಬಂದಾಗ ಖರ್ಚು ಮಾಡಿದ ಹಣ ಮತ್ತೆ ವಾಪಸ್ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಉಳಿತಾಯದ ಬಗ್ಗೆ ಗಮನ ಇರಬೇಕು ಧನುರಾಶಿಯವರಿಗೆ. ರಾಯರ ಸೇವೆ, ಗುರುಗಳ ಕ್ಷೇತ್ರಗಳ ಸೇವೆ, ದರ್ಶನ, ಪ್ರದಕ್ಷಿಣ ನಮಸ್ಕಾರಗಳು ಇತ್ಯಾದಿ ಸೇವೆಯನ್ನು ಮಾಡ್ತಾ ಹೋಗೋದು ಬಹಳ ಒಳ್ಳೆಯದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.